ನಿನಗೆ ಅವತ್ತೇ ಹೇಳೀನಿ, ಇದು ಹೊಲ ಮನೆ ಎಲ್ಲ ಮಾರ್ಕೊಂಡು ಆ ಕಡೆ ಬರ್ರಿ, ಇದು ಹಳ ಪರಿಸ್ಥಿತಿ ಯಾಕೆ ಬರ್ತದೆ ಹೇಳಿ. ನೋಡಪ್ಪ ತಮ್ಮ, ಒಕ್ಕಲಿದ್ದರೆ ಬಿಕ್ಕುವುದು ಜಗವೆಲ್ಲ. ಗೌಡ್ರ, ನಿಮ್ಮ ಆಸ್ತಿ ಅಂತಸ್ತ ಹೊಲ ಮನಿ ನನ್ನ ಗಂಡನ ಹರಕ್ ಚಪ್ಪಲ್ ಸಮ. ನಿಮ್ಮ ಅಣ್ಣ ಒಬ್ಬರೇ ಬಡ್ದಾಡ್ತಾರ, ಕೈಕಾಯ ಗೊಬ್ಬರ ಹಾಕ್ತಿತ್ತಂದು ಇವತ್ತೊಂದು ದಿವಸ ಬಿಡು ಅಲ್ಲ ತಿಂತಮ್ಮ. ಬಿತ್ತುಣಿಕಿ ಆಳಾಗ ಕಣ್ಣೀರು ಹಾಕೋದು ಚಲೋ ಅಲ್ರಿ, ತಾಯಿ ಉಡ್ಯಾಗ ತುಂಬಂಗ್ ಇದ್ದಂಗೆ ಆತದ. ಎದ್ರ ಬಿದ್ರ ಕುತ್ತು ಉಣಾಕ ನಿನ್ನ ತಲೆ ಮ್ಯಾಗಿನ ಬುತ್ತಿ ಉಣಾಕ ನಾ ಬಂದಿಲ್ಲ ಮಲ್ಲಿ. ಈ ನಿನ್ನ ಸಿರಿ ಸೌಂದರ್ಯದ ಬುತ್ತಿ ಉಣಬೇಕಂತೇಳಿ ಹಾದ್ಯಾಗ ತಡೆದು ನಿಲ್ಲಿಸೀನಿ. ನೀವ್ ಹೇಳ್ದಂಗ ನಾನು ನಿಮ್ಮಕ್ಕಾಗಿ ಬರ್ತೀನ್ರಿ, ಆದ್ರ ನನ್ನ ಗಂಡನ ಬೆತ್ತಾಕ ನಿಮ್ಮ ಅಕ್ಕ ತಂಗಿ ತಂದು ಬಿಡ್ಬೇಕ್ರಿ. ಹ್ಯಾಂಗ್ರಿ ಗೌಡ್ರ, ಸಾಟ್ ಲೋಟ್ ಅಲ್ರಿ? ಆಸ್ತಿಗಾಗಿ ಮನೆ ಹೆಣ್ಮಕ್ಳಿಗೆ ಮಾರ್ಕೊಳದಿದ್ರ ನಿಮ್ಮ ಮನೆ ಹೆಣ್ಮಕ್ಳು ಎಷ್ಟು ಮಂದಿ ಕಳಿಸ್ಕೊಡ್ರಲ್ಲ, ನಾನೇ ಎಷ್ಟು ಬೇಕಾಟ್ ಹೋಗಿತೀನಿ ರೊಕ್ಕ. ಯಾಕ ಈಗ ಉರ್ಲಿಕ್ಕೆ ನಿಮಗೆ? ಇಲ್ಲ ಅಂದ್ರ ಸಾಲದ ರೂಪದಾಗ ನಿನ್ನ ಹೆಣ್ತಿಗೆ ನನ್ನ ಜೊತೆ ಕಳಿಸ್ಕೊಡು. ಮಲಿ ಏನ್ ಮಾಡಕತ್ತಿ? ಹೊತ್ತ ನೆತ್ತಿಮ ಬರ್ಲಕತ್ತದ, ಇನ್ನ ಭೂಮಿಗೆ ಬೀಜ ಹಾಕಬೇಕು. ಯಾಕಂದ್ರೆ ಮಳಿರಾಯ ಇವತ್ತು ಏನೋ ಮಳಿರಾಯ ಬಂದನ, ಈಗ ಬಿತ್ತ ಬಿಟ್ಟು ಕಿಸಿಂದ್ರೆ ಇನ್ನ ನೀ ಕೇಳ್ಕೊತ ಕೂತ್ರ ಯಾವಾಗ ಹೋಗಿ ಹೊಲ ಬಿತ್ತಣಿಕೆ ಮಾಡೋದು? ಇಲ್ರಿ, ಸ್ವಲ್ಪ ಕಸ ಕಡ್ಡಿ ಭಾಳ ಅದಾವ, ಅದಕ್ಕೆ ಕೇರ್ಕೊತ ಕೂತೀನ್ರಿ. ಆಯ್ತ್ರಿ. ಅಲ್ಲ, ಬರಾಬರ ಕೇರಿ ಬೀಜ ಹೊಲ ಕಡಿತು ನಡಿ. ನಾ ಯಾಕಂದ್ರೆ ಸಾವ್ಕಾರ ಕಡೆ ಹೋಗಿ ಒಂದು ಸ್ವಲ್ಪ ರೊಕ್ಕ ಇಸ್ಕೊಂಡು ಹೊಲಕ್ಕೆ ಒಂದು ಸ್ವಲ್ಪ ಗೊಬ್ಬರ ಏನಾರ ತೊಗೊಂಡು ಬರ್ತೀನಿ. ಅದು ನಾನು ಸಣ್ಣ ತಮ್ಮ ಎಲ್ಲೇನ ಕರ್ಕೊಂಡು ನಡಿ. ನಾ ಯಾಕಂದ್ರೆ ಹೋಗಿ ಬರ್ತೀನಿ ಸಾವ್ಕಾರ ಕಡೆ. ಮತ್ತು ಇದೇ ಇಲ್ಲೇ ಮಾಡ್ಕೋತ ಮತ್ತೆ ನನಗೆ ಹೊಳಿ ತರಂಗೆ ಮಾಡಿ ಜಲ್ದಿ ಬರ್ತ ಬಾ. ಅವ್ರು ಸಾವ್ಕಾರ ನಿಂದ್ರಪ್ಪ. ಇಲ್ಲ, ಇವತ್ತು ಬಿತ್ತೋಣಿಕೆ ಮಾಡ್ತಾರತ್ ನಿಮ್ಮ ಅಣ್ಣ, ಒಬ್ಬರೇ ಬಡ್ದಾಡ್ತಾರ. ಇವತ್ತೊಂದು ದಿವಸ ಕಾಲೇಜ್ ಬಿಡಪ್ಪ. ಚಾಲೋಗದೆ ಈಗವ್ರಿ, ಈಗ ಬಿಡು ಅಂದ್ರೆ ಹೆಂಗ್ರಿ? ನನಗೇನು ಇನ್ನು ಬಿಡ್ಸ ಮನಸ್ಸಿಲ್ಲಪ್ಪ, ಆದ್ರೆ ನಿಮ್ಮ ಅಣ್ಣ ಒಬ್ಬರೇ ಬಡ್ದಾಡ್ತಾರ, ಕೈಕಾಯ ಗೊಬ್ಬರ ಹಾಕ್ತಿತ್ತಂದು ಇವತ್ತೊಂದು ದಿವಸ ಬಿಡು ಅಲ್ಲ ತಿಂತಮ್ಮ. ಆಯ್ತು ಹೇಳ್ರಿ ಬನ್ನಿ, ನೀವು ಅಂದಂಗೆ ಅದೇ ಇವತ್ತು ಬಿತ್ತಣಿಕೆ ಮಾಡಿ ನಾಳೆ ಕಾಲೇಜ್ ಹೋಗ್ತೀನಿ. ಆಯ್ತಪ್ಪ. ಕೊಡ್ರಿ. ನೀ ಲಗು ಲಗು ನಡಿಯಪ್ಪ, ನಾ ಬುತ್ತಿ ಕಟ್ಕೊಂಡ್ ಬರ್ತೀನಿ ಹಿಂದೆ. ಆಯ್ತು ರೀ. ಹಾಂ, ಹಳು ಹೋಗಪ್ಪ. ಅಲ್ಲ, ಹೋದ ವರ್ಷ ಬಿತ್ತು ಸೀಸನ್ದಾಗ ತೊಗೊಂಡಾರ ಎಲ್ಲ ರೊಕ್ಕ, ಒಬ್ಬನು ಹೊಳೆ ತಂದು ಕೊಡಕ್ಕೆ ತಯಾರಿಲ್ಲ. ಇವರಿಗೆ ನಂಬಿನ ಸಾಲಾರ ಹೆಂಗೆ ಕೊಡಬೇಕು? ಸಾಲದ ಅಸಲು ಒತ್ತಾಡಿರ್ಲಿಕ್ಕ ಬಡ್ಡರೆ ಅದನ್ನೂ ನೆಲೆ ಇಲ್ಲ. ಕೊಡು ಅಂದ್ರೆ ಹೆಂಗೆ ಕೊಡಬೇಕು? ಅದ್ರಾಗ ಬರ್ಮ್ಯಾ ಅಂತೂ ಲಾಕಿ 2 ಲಾಕ್ ತೊಗೊಂಡು ಹೋಗ್ಯಾನ. ಈ ಸಲ ಬರಲಿ, ಈಗ ಬಿತ್ತುಣಿಕೆ ಬತ್ತಲ್ಲ, ಮುಂಗಾರಿ ಬಿತ್ತುಣಿಕೆಗೆ ಮತ್ತೆ ಎಲ್ಲ ರೈತರು ನನ್ನ ಕಡೆ ಬರಾಕಬೇಕು. ಯಾಕಂದ್ರೆ ಈ ಊರಿಗೆ ನಾವು ಒಬ್ಬನೋ ದೊಡ್ಡ ಸಾವ್ಕಾರ. ರೊಕ್ಕ ಅಂದ್ರೆ ಈ ಸಾವ್ಕಾರ ಅಂದ್ರೆ ಈ ರೊಕ್ಕ ನನ್ನ ತನಕ ಬರಾಕಬೇಕು. ಬರ್ರಿ, ಅವಾಗ ಬಡ್ಡಿಗೆ ಬಡ್ಡಿ ಹಾಕಿ ಮಾತಾಡ್ತೀನಿ ನಾನು. ನಮಸ್ಕಾರ ಸಾವ್ಕಾರ. ಹಾಂ, ಯಾಕೋ ಭರಮಣ್ಣ, ಈಗ ಸಾವ್ಕಾರ ತರಕಾದ್ನೇ ನಿಮಗ? ಅಲ್ರಿ ಸಾವ್ಕಾರ, ನಿಮಗೆ ಮರೆಯೋಕ್ಕಾಗ್ತದೇನ್ರಿ? ಯಾಕಂದ್ರೆ ನಮ್ಮ ದೊಡ್ಡ ಸಾವ್ಕಾರ, ನಿಮ್ಮದಿಂದ ನಾವು ಬಾಳೆ ಮಾಡ್ಲಿಕ್ಕತ್ತಿದ್ದವ್ರಿ. ಅಪ್ಪ, ಇದೇನೋ ಭಗವಂತ ಮಳೆ ಕೊಟ್ಟಾನ, ಏನೋ ಒಂದು ಸ್ವಲ್ಪ ಹೊಲಕ್ಕೆ ಗೊಬ್ಬರ ಬೀಜ ತರಬೇಕತ್ತ, ನಿಮ್ಮ ಕಡೆ ಅದೇ ಕೇಳ್ಬೇಕತ್ತ ಬಂದೀನ್ರಿ. ಅಪ್ಪ, ಏ ಭರಮಣ್ಣ, ಮತ್ತೇನು ಕೇಳ್ಬೇಕತ್ತ ಬಂದಿ? ನಿಮಗೆ ಇಟ್ಟು ಕೊಡೋದಲ್ದೆ
ಕಾಲಾಗ 100 ಜೋಡಿ ಚಪ್ಪಲ್ ಹರಿತಾವ ವರ್ಷಗಟ್ಲೆ ನಿಮ್ಮ ಮನೆ ತನಕ ಎಡ್ತಾಕಿ ನನಗೆ ಕೊಟ್ಟು ನನ್ನ ಮೆಟ್ಟು ತಗೊಂಡು ನಾನು ಹೊಡ್ಕೊಳ್ಳೋದು ನಡೆದೈತಿ. ಅಲ್ರಿಯಪ್ಪ ಹಂಗೆ ಮಾತ್ರ ಅನ್ಬಾರ್ರಿ. ಯಾಕಂದ್ರೆ ವರ್ಷ ಮಳೆ ಆಗಲಿಲ್ಲ, ಬೆಳೆ ಬರಲಿಲ್ಲ ರೀಪ್ಪ. ನಾವು ಕುಡ್ಬೇಕಂತ ಛಲ ತೊಟ್ಟಿದ್ದೆವು, ಆದ್ರೆ ಭೂಮಿಗೆ ಹಾಕಿದ್ದು ಬೆಳೆನೇ ಬರಲಿಲ್ಲ. ಆ ಭೂಮಿ ಮ್ಯಾಗ ನಾವು ಯಾಕೆ ಇಟ್ಕೊಳ್ಳೋಣಂದ್ರೆ ಈ ಸಲ ರೀ ಭಗವಂತ ಮಳೆ ಕೊಟ್ಟಾನ, ಬೆಳೆ ಹಾಕಿ ನಿಮ್ಮ ಸಾಲ ಯಾವತ್ತೂ ನಾವು ಮುಣಗ್ಸಲ್ಲಪ್ಪ, ತೀರಿಸ್ತಾವ್ರಿ ಗೌಡ್ರ. ಹಾಂ ತೀರಿಸ್ತೀರಿ. ಯಾವಾಗ ತೀರಿಸ್ತೀರಿ? ನಾ ಸತ್ತ ಮ್ಯಾಗ ತೀರಿಸ್ಬೇಕಂತ ಅನ್ನಕತ್ತೀರೇನು? ನನ್ನ ಮನೆ ಕಷ್ಟ ಮಾಡ್ಬೇಕಂತ ಅನ್ನಕತ್ತೀರೇನು? ತಗೊಂಡ ಮಗ ಒಬ್ಬನು ನನ್ನ ಮನೆ ಕಡೆ ಸುಳಿ ಬಂದ ನಾರು ಕೇಳ್ಬೇಕಂತಂದ್ರೆ ನಿಮ್ಮ ಮನೆ ಬಾಗಿಲು ಜಡದು ಬಿಟ್ಟಿರ್ತೈತೆ. ಯಾವಾಗ ತೀರ್ಸವ್ರಿ ಹಿಂಗಾದ್ರ? ಇಲ್ರಿಪ್ಪ, ನಾವು ತೀರ್ಸಲ್ಲತ್ತನಲ್ರಿ, ನಿಮ್ಮ ಲಾಸಲ ಬಡ್ಡಿ ಎಲ್ಲ ಕೊಡ್ತಾವ್ರಿ. ಯಾಕಂದ್ರೆ ಮಳೆ ಆಗಿಲ್ಲ ತಂದಕ್ಕೆ ಸೌಕಾರ ಇಷ್ಟು ದಿನ ಉಳ್ದದ. ಆ ತಾಯಿ ಮ್ಯಾಗ ನಂಬಿಕೆ ಇಟ್ಟು ಮಾಡಿದೆವು, ಇದೊಂದು ಸಲ ಕೊಟ್ಟು ನೋಡ್ರಿಯಪ್ಪ, ನಿಮ್ಮ ಸಾಲ ಯಾವತ್ತೂ ತೀರಿಸ್ತಾವೆ. ಅಲ್ಲೋ ಕೊಡ್ತಾ ತಳಿ 2 ವರ್ಷ ಬರೀ ಇದೇ ಹೇಳಕತ್ತಿ. ಮುಂಗಾರಿ ಕೊಡ್ತೀನಿ, ಹಿಂಗಾರಿ ಕೊಡ್ತೀನಿ, ಆ ಬೆಳೆ ಬಂದಿದ್ದು ಕೊಡ್ತೀನಿ, ಈ ಬೆಳೆ ಬಂದಿದ್ದು ಕೊಡ್ತೀನಿ, ಬರೀ ಇದೇ ಹೇಳ್ದಾತು. ನಿಮ್ಮ ತಮ್ಮ ಏನೋ ಬಿಸ್ನೆಸ್ ಮಾಡಕತ್ತಾನಂತ ಹೇಳ್ತಿ, ಆ ಬಿಸ್ನೆಸ್ನಾಗಿದ್ದು ಬಂದಿದ್ದು ಅದು ತಂದು ಕೊಡ್ತೀನಿ ಅಂದೆ, ಅದು ಕೊಡೋಕೆ ತಯಾರಿಲ್ಲ. ಕೊಡಮರಿ ಅವಾಗ ನಿಮ್ಮ ಮ್ಯಾಗ ಭರೋಸರ ಹೆಂಗೆ ಬರ್ತೈತಿ? ಯಾಕೆ ಖಾತ್ರಿ ಮ್ಯಾಗರೆ ನಾನು ನಿಮಗೆ ರೊಕ್ಕ ಕೊಡಬೇಕು? ನೋಡ್ರಿ ಸೌಕಾರ, ನೀವೇ ಹಿಂಗೆ ಅಂದ್ರೆ ಹೆಂಗೆ ರೀ? ಈ ಬಡವ್ರ ಹೊಟ್ಟೆ ಮ್ಯಾಗ ಹೊಡಿಬೇಡ್ರಿ ಅಪ್ಪ. ನಮ್ಗೆ ಸಾಲ ಕೊಡ್ರಿ, ನಾವೇನು ಪುಗ್ಸೆಟ್ಲಿ ಅನ್ನೋದಿಲ್ಲ, ಸಾಲ ಕೊಡ್ರಿ. ಇರಲಿ, ನಾವು ಏನಾರು ದುಡಿದು ಮಾಡಿ ನಿಮ್ಮ ಸಾಲ ಅಂತೂ ಮುಟ್ಟಿಸ್ತೀವಪ್ಪ. ನೀವು ಇಲ್ಲ ಅಂದ್ರೆ ನಮಗೆ ಬಡವ್ರು ಹೊಟ್ಟೆ, ಯಾಕಂದ್ರೆ ಮಳೆ ಬೆಳೆದ ಈ ಬೆಳೆ ಬಿತ್ತಲಿಲ್ಲಪ್ಪ ಅಂದ್ರೆ ನಮಗೆ ಸುಖ ಆಗಲ್ರಿ ಸೌಕಾರ. ನಿಮ್ಗೆ ಕಾಲು ಬೇಕಾದ್ರೆ ಹಿಡ್ತೀನಿ ಇಲ್ಲ ಅನ್ಬೇಡ್ರಿ. ಕಾಲಿಗೆ ಬಿದ್ದು ಕಾಲುಂಗ್ರ ಉಚ್ಕೊಳ್ಳೋರು ಭಾಳ ಮಂದಿ ಅದಾರ. ಕಣ್ಣೀರು ಹಾಕಿ ಕಪಟ ನಾಟಕ ಆಡಿ ರೊಕ್ಕ ಒಯ್ಯೋ ನೆಪ ತಗೊಂಡು ಬಂದಿ ಏನೋ? ನನ್ನ ಕಡೆ ರೊಕ್ಕ ಕೊಡೋದಾಗೋದಿಲ್ಲ ನೀನು. ಸೌಕಾರ ಎಲ್ಲರೂ ಹೋಗಿ ಬಿದ್ದು ಹೋಗ್ರ. ಸೌಕಾರ ಭಗವಂತ ಎಂತ ನೀನೇ ತಂದೆಪ್ಪ ತಂದಿ. ಸೌಕಾರ ನೋಡಿದ್ರೆ ರೊಕ್ಕಿಲ್ಲ, ನಾನು ತಮ್ಮದೇರಂತ್ರ ಅಲ್ಲಿ ಹೋಗ್ಕೊತು. ಈಗ ಮಳೆ ಆಗ್ಯದ, ಈಗ ಭೂಮಿ ತಾಯಿಗೆ ಬೀಜ ಹಾಕ್ಲಿಲ್ಲಪ್ಪ ಅಂದ್ರೆ ನನ್ನ ಸಾಲಾರಿ ಹೆಂಗೆ ತೀರಿಸಲಪ್ಪ ಭಗವಂತ, ಸಾಲಾರಿ ಹೆಂಗೆ ತೀರಿಸಲಿ? ಬಾ ತಮ್ಮ, ಯಾಕಪ್ಪ ನೀ ಈ ಕಡೆ ಯಾವಾಗ ಬಂದಿ? ಕೆಲಸದ ಮೇಲೆ ಬಂದಿದ್ರಣ್ಣ. ಅಲ್ಲಪ್ಪ, ಕೆಲಸ ಅಂದ್ರೆ ನೀನು ಇಲ್ಲಿ ಬಂದು ಅದಕ್ಕೆ ಯಾಕೆ ಬಂದಿಪ್ಪ? ಕೆಲಸ ಅಂದ್ರೆ ಏನಿತ್ತಪ್ಪ? ಒಂದು ದೊಡ್ಡ ಡೀಲ್ ಇತ್ತಣ್ಣ, ಅದಕ್ಕೆ ಬಂದಿದ್ದ. ಇಲ್ಲಿ ಹಾದಾಗ ನೀ ಯಾಕೆ ಕಳ್ಕೊತ ನಿಂತಿ? ಏನಂತ ಹೇಳಿ ಏನು ಹೇಳೋದು? ಈಗ ರೈತನ ಭಾಳ ಏನತ್ತಿ ಹೇಳಪ್ಪ. ಈ ರೈತ ಕಣ್ಣೀರು ಹಾಕೋದು ಏನತ್ತಿ ಹೇಳೋದು? ರೈತನ ಬಾಳು ಕಣ್ಣೀರಿನ ಗೋಳಿದ್ದಂಗಪ್ಪ, ಕಣ್ಣೀರಿನ ಗೋಳು. ಈ ರೈತ ಎಂದು ನಗಬೇಕು? ನಗಕ್ಕೆ ಸಾಧ್ಯ ಇಲ್ಲಪ್ಪ, ನಗಕ್ಕೆ ಸಾಧ್ಯ ಇಲ್ಲ. ರೈತ ಯಾವತ್ತು ಅಳ್ಕೊತಿ ಇರಬೇಕು. ಕೊಟ್ಟ ಸಾಲ ತೀರ್ಸೋಕ್ಕಾಗಲ್ದು. ಮಳೆ ಇಲ್ಲ, ಬೆಳೆ ಇಲ್ಲ. ಹೆಂಗಪ್ಪ? ಸೌಕಾರ ಕೊಟ್ಟವರು, ಸಾಲ ಕೊಟ್ಟವರು ಮನೆಗೆ ಬರ್ತಾರೆ. ರೈತ ಏನು ಮಾಡ್ಬೇಕಪ್ಪ? ಈ ರೈತನ ಗೋಳು ಕೇಳಬಾರ್ದಪ್ಪ, ಕೇಳಬಾರ್ದು. ಹುಚ್ಚಪ್ಪ, ನಿನಗೆ ಅವತ್ತೇ ಹೇಳೀನಿ, ಇದು ಹೊಲ ಮನೆ ಎಲ್ಲ ಮಾರ್ಕೊಂಡು ಆ ಕಡೆ ಬರ್ರಿ, ಇದು ಹಳ ಪರಿಸ್ಥಿತಿ ಯಾಕೆ ಬರ್ತದಂತೇಳಿ. ಒಕ್ಕಲಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂತ ತಾಯಿನೇ ನಂಬಿದಂತ ನಾವು ಬೈತರು. ಆ ತಾಯಿಗೆ ಬಿಟ್ಟು ಬಾತ್ ಹೇಳ್ತಿಯಪ್ಪ ಅಂದ್ರೆ ಎಂಥ ಮನುಷ್ಯಪ್ಪ ನೀ, ಎಂಥ ಮನುಷ್ಯ. ನಾವು ರೈತರು ಶ್ರಮ ಪಡಿಲಿಲ್ಲಪ್ಪ ಅಂದ್ರೆ ಆ ಭೂಮಿ ತಾಯಿಗೆ ನಾವು ಬೆವರು ಸುರಿಸಲಿಲ್ಲಪ್ಪ ಅಂದ್ರೆ, ಭೂಮಿ ತಾಯಿ ನಮಗೆ ಕೊಡಲಿಲ್ಲಪ್ಪ ಅಂದ್ರೆ ಆ ಜಗವೆಲ್ಲ ಹೆಂಗೆ ಬೆಳಗ್ತದಪ್ಪ? ಹೆಂಗೆ ಬೆಳಗ್ತಾರ? ಅನ್ನ ಸಿಗಲಿಲ್ಲ ಅಂದ್ರೆ ಹೆಂಗಪ್ಪ? ಹೆಂಗೆ ನೋಡೋಣ, ನಿನ್ನ ಮಾತು ಕೇಳಕ್ಕೆ ನನಗೆ ಟೈಮ್ ಇಲ್ಲ. ನನಗೂ ನಿನ್ನಂಗೆ ಅಳ್ಕೋತ ಕುಂಡ್ರಲಿಕ್ಕೆ ಟೈಮ್ ಇಲ್ಲ. ಈಗ ನೋಡು, ನಿನ್ನ ಮಾತು ಕೇಳಿ ಇಲ್ಲೇ ಇದ್ದಿದ್ರೆ ನಾನು ಒಳ್ಳೇದೇ ಆಯ್ತಿತ್ತು. ಈಗ ನೋಡು, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೀನಿ. ನಿಮ್ಮ ಕಣ್ಣೀರು ಒರೆಸ್ಲಿಕ್ಕೆ ಇಲ್ಲಿ ಯಾರೂ ಇಲ್ಲ. ನಿಮ್ಮ ಹಣೆ ಬರ ನೀವು ನೋಡ್ಕೋತ ಹೋಗ್ಬಿಡ್ರಿ. ಹುಚ್ಚಪ್ಪ, ಏನತ್ತು ಮಾತಾಡ್ತೇವೆ ಹುಚ್ಚಪ್ಪ? ನೀನು ಸೌಕಾರ ಇದ್ದಿರಬೇಕು, ನೀನು ಬೆಳೆದಿರಬೇಕು, ಗಳಿಸಿರಬೇಕು. ಈಗ
ನೀನು ಎಷ್ಟು ಗಳಿಸಿದ್ರೆ ನಿನ್ನ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಕೂತು ತಿತ್ತೇನು? ಎಷ್ಟು ನೀವು ಗಳಿಸಿದ್ರು ಈ ಮಣ್ಣ ಭೂಮಿ ತಾಯಿ ಕೊಟ್ಟ ಫಲನೇ ಮಣ್ಣಾಗ ಬೆಳೆದು ಮಣ್ಣಾಗೆ ಹುಟ್ಟಿ ಮಣ್ಣಿಂದ ನೀನು ಶ್ರಮ ಪಡಬೇಕು. ಮಣ್ಣಾಗ ಹುಟ್ಟಿದ ಅನ್ನನೇ ತಿನ್ನಬೇಕು. ನೀ ಆ ಅನ್ನ ಬಿಟ್ಟು ಸಗಣಿ ತಿಂತೇನೋ ಹುಚ್ಚು ಕೊಡಿ. ಏನು ಮಾತಪ್ಪ ತಾಯಿ, ಏನವ್ವ ನಿನ್ನದಿ? ಎಲ್ಲರೂ ರೊಕ್ಕ ರೊಕ್ಕ ಅಂತ ಸೌಕಾರ ಅಂತ ತಿಳಿತಾರೆ. ಈ ಭೂಮಿ ತಾಯಿ ನಂಬದವರಿಗೆ ಯಾವತ್ತೂ ಯಾರಿಗೆ ಕೈ ಬಿಟ್ಟಿಲ್ಲ. ಹುಚ್ಚ, ನಿನಗೇನು ಗೊತ್ತ ಈ ಭೂಮಿ ಮೇಮೆ? ಏನು ಹೇಳಿ ಬಿತ್ತಣಿಕೆ ಬತ್ತು. ಈಗ ಭೂಮಿ ತಾಯಿಗೆ ಉಡಿ ತುಂಬದು ಬತ್ತು. ಈ ಕಡೆ ಇತ್ತ ಸೌಕರ್ಯನೂ ಸಾಲ ಕೊಡಲಿಲ್ಲ, ಈ ಕಡೆ ಭೂಮಿಗೆ ಬೀಜ ಹಾಕ್ಲಿಕ್ಕೂ ಆಗಲಿಲ್ಲ. ಏನು ನಮ್ಮ ಗೋಳ ಭಗವಂತ? ಈ ತಾಯಿಗೆ ನಂಬಿ ನಾವು ಶ್ರಮ ಪಟ್ಟಿದ್ದವು ಖರೆ, ತಾಯಿನೇ ಹೆಂಗೆ ಹಾದಿ ತೋರಿಸ್ತಾಳ. ಬಿತ್ತುಣಿಕೆ ಆಳಾಗ ಕಣ್ಣೀರು ಹಾಕೋದು ಚಲೋ ಅಲ್ರಿ. ತಾಯಿ ಉಡ್ಯಾಗ ತುಂಬಂಗೆ ಇದ್ದಂಗೆ ಆತದ. ನಡ್ರಿ ನೀವು ಅಳಬೇಡ್ರಿ, ನಡ್ರಿ ಹೇಳ್ರಿ. ಏನಂತ ಹೇಳೋದು? ಈ ಹಾಳದ ರೈತನ ಗೋಳ ಭಾಳ ವಿಚಿತ್ರ ಆದಂಗೆ. ನಾನು ನಿನಗೆ ಈ ಸೌಕರ್ಯನೂ ಹಿಂಗಂದ್ರು ಎಲ್ಲರೂ ಕೈ ಬಿಟ್ಟರು. ಆದ್ರೆ ಭೂಮಿ ತಾಯಿ ಮ್ಯಾಗೆ ಭಾರಕನಿ ಅದು ಇದ್ದು ಮನೇನ ಬೀಜರೇ ತಂದೆ ತೊಗೊಂಡು ಬಾ ಹೊಲಕ್ಕೆ ಭಾಗ ಅಂತ ಹೇಳಿದ. ನೀ ಈ ಕಡೆ ಬಂದೆಲ್ಲ, ಬೀಜರೇ ಒಯ್ದಿದೆ ಇಲ್ಲ ಹೊಲಕ್ಕೆ? ಇಲ್ರಿ, ನೀವು ಬಂದು ಭಾಳ ಹೊತ್ತೈತಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣತ್ ಬಂದಿದ್ದ. ನಾ ಬುತ್ತಿ ತೊಗೊಂಬರ್ತೀನಿ, ನೀವು ನಡ್ರಿ ಹೊಲಕ್ಕೆ. ಏನು ನೋಡ್ಬಾ, ಆ ತಾಯಿ ಏನು ಕೊಡ್ತಾಳ ತೊಗೊಂಡು ಸರಕನೆ ಬಾ ಹೊಲಕ್ಕೆ. ಆ ಭರಮ್ಯಾನ ಹೆಣ್ತಿ ಮಲ್ಲಿ ಭಾಳ ಚಂದ ಅದಾಳ. ಭರಮ್ಯಾಗ 2 ಲಕ್ಷ ರೊಕ್ಕ ಕೊಡ್ಬೇಕಂದ್ರೆ ಸುಮ್ಮ ಕೊಟ್ಟಿನೇನ? ಅವ ತಿಳ್ದ, ನಾ ಕೇಳ್ದಾಗೆಲ್ಲ ರೊಕ್ಕ ಕೊಟ್ಟಾನ ಸಾವ್ಕಾರ. ಹೊಳ್ಳಿ ಕೇಳುವಲ್ಲ ಆಗ್ಯಾನ. ಈ ಕೇಳೋಣ ಅವನಿಗೆ ಸ್ವಲ್ಪ ಬ್ಯಾನಿ ಆಗೈತಿ ಅಠ. ರೊಕ್ಕ ಕೊಡೋದ್ರೆ ಸುಮ್ಮ ಕೊಟ್ಟಿನ ತಿಳ್ಕೊಂಡ್ರೇನ? ಸುಮ್ಮ ಕೊಟ್ಟಿಲ್ಲ. ಆ ಮಲ್ಲಿ ಅಂದ ಚಂದ ನೋಡಿ ಆಕಿ ರೂಪಕ್ಕೆ ನಾ ಮರಳಾಗಿ ಆ ಭರಮಣ್ಣಗ ತೆಕ್ಕಿ ರೊಕ್ಕ ಒಗ್ದೀನಿ. ಅವ ಉದ್ಧಾರ ಆಗಲಿ ಅಂತ ಅಲ್ಲ, ಅವನ ಹೆಣ್ತಿ ಚಂದದಾಳ. ಇಂದಲ್ಲ ನಾಳೆ ನಮ್ಮ ಹೊಲದಾಗು ಬಿತ್ತುಣಿಕೆ ಹೊತ್ನಾಗ ಕೂರ್ಗಿ ಸಾಲ್ನಾಗ ಬಳಸಾಲ ಕೂಡಿಸ್ತಾಳ ಅನ್ನೋ ವಿಚಾರ ಇಟ್ಕೊಂಡು ಆ ಭರಮ್ಯಾಗ ರೊಕ್ಕ ಕೊಟ್ಟಿನಿ ನೋಡ. ಈ ಗೌಡಟ್ಟು ಹುಚ್ಚ ಅಲ್ಲ, ಆದರೂ ಮಲ್ಲಿ ಮ್ಯಾಗ ಭಾಳ ಮನಸ್ಸಾಗೈತಿ. ಆಕಿ ಕಡೆ ಜಗ್ಗಾಕತ್ತೈತಿ. ಏನು ಮಾಡಲಿ? ಹಾದಿ ಬಿಡ್ರಿ ಗೌಡ್ರ, ಹೋಗೋದು. ಹಾದಿ ಬಿಟ್ಟಾಗಿರ್ತೀನ ಮಲ್ಲಿನ? ನಿನ್ನ ಸಂಬಂಧ ತಲೆ ಕೆಟ್ಟ ಕೂತೀನಿ. ಅದಕ್ಕೆ ಬಂದು ನೀನು ಹಾದಿಗೆ ಅಡ್ಡ ಹಾಕಿ ನಿಂತೀನಿ. ಏನು ಮಾತಾಡತ್ರಿ ಗೌಡ್ರ? ಬಿತ್ತುಣಿಕೆ ನಡ್ದ ಸರಿ, ಹಾದಿ ಬಿಡ್ರಿ ನನಗೆ. ಮಲ್ಲಿ ಬಿತ್ತುಣಿಕೆ ನಡ್ದದಂತ ಹೇಳಿನಿ. ಬಾ ನಮ್ಮ ಹೊಲ್ದಾಗ ಹೋಗಿ ಬಿತ್ತುನು. ಏನು ಮಾತಾಡತ್ರಿ ಗೌಡ್ರ? ನನ್ನ ಗಂಡ ಹೊಲ್ದಾಗ ಬಿತ್ತುಣಿಕೆ ಮಾಡತ್ತನ್ರಿ. ಸರಳ ಹಾದಿ ಬಿಡ್ರಿ ಗೌಡ್ರ, ಬುತ್ತಿ ತೊಗೊಂಡು ಹೊಂಟೀನಿ. ಹೊಲಕ್ಕೆ ಬುತ್ತಿ ತಗೊಂಡು ಹೊಂಟಿ ಗಂಡಿಗೆ ಉಣ್ಸಾಕಂತೇಳಿ. ಯಾಕ ಆ ಬುತ್ತಿ ಇಲ್ಲೇ ಬಿಚ್ಚಿಟ್ರೆ ನಾನು ಉಣ್ತಿದ್ನಲ್ಲೇನ? ಆಮೇಲೆ ಬೇಕಾದ್ರೆ ನಿನ್ನ ಗಂಡಿಗೆ ಹೋಗಿ ಕೊಡು. ಆ ಹಾದಿಲೇ ಬರತ್ರಿ ಏನ್ರಿ ಗೌಡ್ರ? ಹಾ ನೋಡ, ಹಂಗಿತ್ತಂದ್ರ ಹೊಲಕ್ಕೆ ಬೇಡ್ರಿ ಗೌಡ್ರ. ನನ್ನ ಗಂಡ ನೀವು ಇದ್ರ ಬದ್ರ ಕುತ್ತೇ ಉಣಾಕತ್ರಿ. ಹೇ ಮಲ್ಲಿ, ಎದ್ರ ಬಿದ್ರ ಕುತ್ತು ಉಣಾಕ ನಿನ್ನ ತಲೆ ಮ್ಯಾಗಿನ ಬುತ್ತಿ ಉಣಾಕ ನಾ ಬಂದಿಲ್ಲ ಮಲ್ಲಿ. ಈ ನಿನ್ನ ಸಿರಿ ಸೌಂದರ್ಯದ ಬುತ್ತಿ ಉಣಬೇಕಂತೇಳಿ ಹಾದ್ಯಾಗ ತಡೆದು ನಿಲ್ಲಿಸೀನಿ. ಹಂಗತ್ತೇಳಿ ನೀ ಏನು ಅಷ್ಟು ದೊಡ್ಡ ಗಾಬರಿ ಆಗಕ್ಕೆ ಹೋಗ್ಬೇಡ. ನಿನ್ನ ಗಂಡ ಸಾಲ ಮಾಡ್ಯಾನಲ್ಲ ನನ್ನ ಹತ್ರ, ಅದು ಈಗಿಂದೀಗ ಮನ್ನಾ ಆತ ತಿಳ್ಕೊಂಬಿಡು. ರೊಕ್ಕ ರೂಪಾಯಿ ಏನರ ಬೇಕೇ ಕೇಳು, 1 4 ಎಕರೆ ಹೊಲಾನು ಹಚ್ತೀನಿ. ಕಾಳಜಿ ಮಾಡಕ್ಕೆ ಹೋಗಬೇಡ.
ಗೌಡ್ರ ನಿಮ್ಮ ಆಸ್ತಿ ಅಂತಸ್ತ ಹೊಲ ಮನಿ ನನ್ನ ಗಂಡನ ಹರಕ್ ಚಪ್ಪಲ್ ಸಮ. ಗೌಡ್ರ ನೀವೇನಂದ್ರಿ ನೋಡ್ರಿ, ಹೊಲ ಹಚ್ತೀನಿ ರೊಕ್ಕ ರೂಪಾಯಿ ಕೊಡ್ತೀನಿ ತಂದು ಅವೇನು ಬ್ಯಾಡ್ರಿ ಗೌಡ್ರ. ನೀವ್ ಹೇಳ್ದಂಗ ನಾನು ನಿಮ್ಮಕ್ಕಾಗಿ ಬರ್ತೀನ್ರಿ. ಆದ್ರ ನನ್ನ ಗಂಡನ ಬೆತ್ತಾಕ ನಿಮ್ಮ ಅಕ್ಕ ತಂಗಿಯರಿಗೆ ತಂದು ಬಿಡ್ಬೇಕ್ರಿ. ಹ್ಯಾಂಗ್ರಿ ಗೌಡ್ರ, ಸಾಟ್ ಲೋಟ್ ಅಲ್ರಿ? ನಿನ್ನ ಮನೆ ಹೆಣ್ಮಕ್ಳು ಅಂದ್ರೆ ಬಿರ್ಸಿಗೆ ಬಿತ್ತೇನು? ಬಿಡುದ ಮತ್ತ ನಮಗೆ ಚುಚ್ಚದಾಗ ನಮಗೆ ಬ್ಯಾನಿ ಆಗುದಲ್ಲ, ತಪ್ಪಾತ. ನಾನು ಅಲ್ಲಿ ತನಕ ಬರಬಾರ್ದಾಗಿತ್ತು, ಬಂದಿದ್ದು ನಾನು ತಪ್ಪಾತು. ಅದಕ್ಕೆ ನೀನು ಅಲ್ಲಿ ತನಕ ಹೋಗ್ಬಾರ್ದ್ರಿ. ಹಂಗೆ ಮಂದಿ ಮನೆ ಹೆಣ್ಮಕ್ಳು ಉಸಾಬ್ರಿಗೆ ಹೋಗಬಾರ್ದು, ನಮ್ಮ ತಪ್ಪದು. ಅದೆಲ್ಲ ಇರೋದ್ಯಾಕ ನೀ ನನ್ನಕ್ಕಾಗಿ ಬರಬೇಕು. ಬರಲಿಲ್ಲ ಅಂದ್ರೆ ಮುಂದಿನ ಆಟ ಬ್ಯಾರೇನ ಮಾಡ್ತೀನಿ ಮಲ್ಲಿ. ಮುಂದಿಂದು ನೋಡ್ಕೊಳಕಾಗ್ಯಾತು, ಅದೇನು ಮಾಡ್ಕೊ ಹೋಗ. ಮಲ್ಲಿ 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 ಮಲ್ಲಿ, ನಾವು ಮೆಚ್ಚಿದ ಮಲ್ಲಿ, ಮನಸ್ಸ ಮಾಡಿದ ಮಲ್ಲಿ. ನಮ್ಮನೆ ಹೆಣ್ಮಕ್ಳ ಬಗ್ಗೆನೇ ಮಾತಾಡುವಂಗಾಗಿ ಬೆಟ್ಟಿಯಲ್ಲ, ಬಿಡಂಗಿಲ್ಲ. ಅಷ್ಟು ಸರಳ ನಿನಗೆ ಬಿಡಂಗ ಇಲ್ಲ. ಏನ್ರಿ ಗೌಡ್ರ ಇಲ್ಲಿ ಇತ್ತಿರಲ್ರಿ? ಯಾಕ್ರಿ ಗೌಡ್ರ ಇಟ್ಟಾಗ ಸಿಟ್ಟಿಗೇರಿ? ಸಿಟ್ಟಿಗೇರ್ಲಾರ್ದೆ ಏನು ಮಾಡ್ಲಿ, ಏನು ಮಾಡ್ಲಿ? ಚಂದ್ರು, ಇವತ್ತು ನೀ ಈ ಲೆವೆಲಿಗೆ ಬರಕ್ಕೆ ಕಾರಣ ಯಾರು? ನೀವೇ ರೀ ಗೌಡ್ರ? ಹಾ, ನಾನು ಉಪ್ಪಿನ ಋಣ ನಿನ್ನ ಮ್ಯಾಗ ಐತಲ್ಲ. ಹಾಂ ಐತ್ರಿ. ನಾ ಹೇಳಿದ್ ನೀ ಮಾಡ್ತೀಯಲ್ಲ. ಏ ನಿನಗಿನ ಎಷ್ಟು ರೊಕ್ಕ ಬೇಕು ಹೇಳು? 10 ಎಕರೆ ಹೊಲ ಬೇಕಂದ್ರೆ ತೊಗೊಂಡು ಬಿಡು. ಅಲ್ಲಿ ನೀ ಏನೋ ಫ್ಯಾಕ್ಟ್ರಿ ಮಾಡ್ತಂತಿದ್ದಿಲ್ಲ, ಅದು ನನ್ನ ಹೊಲದಾಗ ಮಾಡಿಬಿಡು. ಅದಕ್ಕೆ ನಾನು ಒಪ್ಪಿಗೆ ಈಗ ತೊಗೊಂಡು ಅಲ್ಲಿ ಎಲ್ಲಿ ಸಹಿ ಮಾಡ್ಬೇಕು ಹೇಳಿ, ಅಲ್ಲಿ ಮಾಡೇ ಬಿಡ್ತೀನಿ. ಅದೆಲ್ಲ ಬಿಡ್ರಿ ಗೌಡ್ರ, ನನ್ನಿಂದ ನಿಮಗೆ ಏನಾಗಬೇಕು ಹೇಳ್ರಿ, ಜೀವನ ಕೊಟ್ಟು ಬಿಡ್ತೀನಿ ನಿಮ್ಗನ. ಜೀವ ಏನು ಬ್ಯಾಡು. ನಿಮ್ಮ ವೈನಿ ಅದಾಳಲ್ಲ ಮಲ್ಲಮ್ಮ, ಆಕಿನ ನನ್ನ ಕಡೆ ಕಳಿಸ್ಕೊಡಲ್ಲ. ಏ ಸಾವ್ಕಾರ, ಯಾಕೋ ಚಂದ್ರು, ನಿನಗೆ ಫ್ಯಾಕ್ಟ್ರಿ ಕಟ್ಟಕ್ಕೆ ಜಾಗ ಬೇಡಂತೀನ? ಬೇಕಿದ್ರೆ ನೀನು 10 ಎಕರೆ ತಗೊಂಡು ಬಿಡು. ಆಸ್ತಿಗಾಗಿ ಮನೆ ಹೆಣ್ಮಕ್ಳಿಗೆ ಮಾರ್ಕೊಳ್ಳೋದಿದ್ರ ನಿಮ್ಮ ಮನೆ ಹೆಣ್ಮಕ್ಳು ಎಷ್ಟು ಮಂದಿ ಕಳಿಸ್ಕೊಡ್ರಲ್ಲ, ನಾನೇ ಎಷ್ಟು ಬೇಕಾಟ್ಟು ಹೋಗಿತೀನಿ ರೊಕ್ಕ. ಚಂದ್ರಿಯ, ನನ್ನ ಮನೆ ಉಪ್ಪು ತಿಂದು ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡೋಂಗಾದ್ಯನೋ ಮಗನ? ಯಾಕ ಈಗ ಉರ್ಲಿಕತ್ತೆ ನಿಮಗೆ? ಬರ್ರಪ್ಪ, ತಾಯಿ ಉಡಿ ತುಂಬೋದು, ಬರ್ರಿ ತುಂಬಂಬರ್ರಿ. ತೋರಪ್ಪ ತೋರಿ, ಎಲ್ಲ ಭೂಮಿ ತಾಯಿಗೆ ಉಡಿ ತುಂಬ. ಬರಮಣ್ಣ ಬಿತ್ತಾಕತ್ತಿಯಲ್ಲ, ನಿಂಡ್ರಸ್ ಮೊದಲ. ಏನಂತ ಮಾತಾಡ್ಲಿಕತ್ತೀವಿ ಸಾವ್ಕಾರ? ನಾವು ಈಗ ಭೂಮಿ ತಾಯಿಗೆ ಈಗ ತಾನೇ ಉಡಿ ತುಂಬಲಕತ್ತಿದ್ದೆವು. ನೀ ಉಡಿ ತುಂಬೋದು ನನಗೆ ಗೊತ್ತೈತಿ. ನಾ ಕೊಟ್ಟು ಸಾಲ ತೀರ್ಸಿ ಆ ನಿನ್ನ ಭೂಮಿ ತಾಯಿ ಉಡಿ ತುಂಬ್ಕೊತ್ಕೊಂಡ್ರು. ಇಲ್ಲ ಅಂದ್ರ ಆ ಸಾಲದ ರೂಪದಾಗ ನಿನ್ನ ಹೆಣ್ತಿಗೆ ನನ್ನ ಜೊತೆ ಕಳಿಸ್ಕೊಡು.